ಬೆಂಗಳೂರಿನಲ್ಲಿ ಸುಧಾರಣೆ ತರಬೇಕು ಅನ್ನೋ ಉದ್ದೇಶಗಳಿಂದ ಸಮಸ್ಯೆಗಳನ್ನು ಗುರುತಿಸಿ ಒಂದೊಂದೇ ಸಮಸ್ಯೆಗೆ ಪರಿಹಾರ ನೀಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಬಿಎ ವತಿಯಿಂದ ನಮ್ಮ ಅಧಿಕಾರಿಗಳು ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸು ಸೇರಿ ಸಾಕಷ್ಟು ಸುಧಾರಣೆ ಕ್ರಮಗಳನ್ನು ತರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈ ಅನಾಥ ವಾಹನಗಳು ಅಥವಾ ಬೀಡಾಡಿ ವಾಹನಗಳಂತ ಏನು ಕರೀತೇವೆ, ರಸ್ತೆಯಲ್ಲಿ ಫುಟ್ಪಾತಲ್ಲಿ ವಾರಗಟ್ಟಲೆ ಗಾಡಿಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದ್ರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನು ಬಿಟ್ಬಿಟ್ಟು ಅದರಿಂದ ಆಗುವಂತ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ತರ ಎಲ್ಲಂದ್ರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ಕನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನ ಯಾರು ರಸ್ತೆಗಳಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ಬಿಟ್ಬಿಟ್ಟಿದ್ದಾರೆ, ಬೀಡಾಡಿ ವಾಹನಗಳಿದಾವೆ, ಅಂಥವುಗಳನ್ನ ಗುರುತಿಸಿ ಅವುಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಹೋದ ಶುಕ್ರವಾರ ಇವಕ್ಕೆಲ್ಲ ಕಾನೂನು ಪ್ರಕಾರವಾಗಿ 1 ವಾರ ನೋಟಿಸ್ ಅನ್ನ ನಾವು ಆ ವಾಹನಗಳಿಗೆ ಅಂಟಿಸಿದ್ದೇವೆ. ನೋಟಿಸ್ ಅಂಟಿಸಿ 1 ವಾರ ಕಾದಿದ್ದೇವೆ. 1 ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನ ಅವರು ವಶಕ್ಕೆ ತಗೊಳ್ಬಹುದು ಮಾಲೀಕರು. ಆದರೆ ಯಾವ ವಾಹನಗಳು 1 ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೈಮ್ ಮಾಡಿಲ್ಲ, ಅಂತ ವಾಹನಗಳನ್ನ ಇವತ್ತಿನಿಂದ ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನ ಸಾಗಾಣಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ವಾಹನಗಳನ್ನ ಸಾಗಾಣಿಕೆ ಮಾಡಿ ನಾವು ನಮ್ಮ ಜಿಬಿಎ ಜಾಗದಲ್ಲಿ ಅದನ್ನ ಇನ್ನೂ ಒಂದು 15 ದಿನ ಇಟ್ಕೊಳ್ತೇವೆ. ಅದನ್ನ ಪೇಪರ್ ಅಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಕೊಡ್ತೇವೆ. ಅಲ್ಲೂ ಬಂದು ಅವರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಅದನ್ನ ಕಾನೂನು ಪ್ರಕಾರವಾಗಿ ಹರಾಜು ಕರೆದು ಹರಾಜಿನಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಈಗಲೂ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು ಸಾರ್ವಜನಿಕರ ಸ್ವತ್ತು, ಅದು ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನ ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು. ಇವತ್ತು 1 ದಿನಕ್ಕೆ 2 ದಿನಕ್ಕೆ ನಿಲ್ಸಿದ್ರೆ ನಮ್ದೇನು ತಕರಾರಿಲ್ಲ. ನಿಮ್ಮ ಮನೆ ಹತ್ರ ರಾತ್ರಿ ನಿಲ್ಸಿದ್ರು ಅದ್ರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಆದ್ರೆ ವಾರಗಟ್ಲೆ ಮೂವೇ ಮಾಡದೆ ಪಾದಾಚಾರಿ ಮಾರ್ಗ ಅತಿಕ್ರಮಣ ಮಾಡಿ, ರಸ್ತೆ ಅತಿಕ್ರಮಣ ಮಾಡಿ ನಿಲ್ಸಿದ್ರೆ ಅವುಗಳನ್ನ ನಾವು ಕಾರ್ಯಾಚರಣೆ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಿವರೆಗೂ ನಮಗೆ ಟ್ರಾಫಿಕ್ ಪೊಲೀಸ್ನವರು 2751 ವಾಹನಗಳು ಈ ರೀತಿ ಅನಾಥವಾಗಿ ಬೀಡಾಡಿ ವಾಹನಗಳು ಇದ್ದಾವೆ ಅಂತ ಟ್ರಾಫಿಕ್ ಪೊಲೀಸ್ನವರು ಗುರುತಿಸಿದ್ದಾರೆ, 2751. ಅದಲ್ಲದೆ ನಾವು ಸಾರ್ವಜನಿಕರಿಗೂ ಮನವಿ ಮಾಡಿದ್ವಿ. ಟ್ರಾಫಿಕ್ ಪೊಲೀಸ್ ಅವ್ರದ್ದು ಅಸ್ತ್ರಂ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ಎಲ್ಲಾದ್ರೂ ಅನಾಥ ವಾಹನ, ಬೀಡಾಡಿ ವಾಹನ ಇದ್ರೆ ಅದನ್ನ ನಮ್ಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ವಿ. ಅದರ ಮುಖಾಂತರ 1498 ಈ ರೀತಿ ಅನಾಥ ವಾಹನಗಳಿದಾವೆ ಅಂತ ಸಾರ್ವಜನಿಕರು ನಮಗೆ ರಿಪೋರ್ಟ್ ಮಾಡಿದ್ದಾರೆ ಅಸ್ತ್ರಂ ಆಪ್ ಮುಖಾಂತರ. ಎರಡೂ ಸೇರಿಸಿದ್ರೆ ಒಟ್ಟಾರೆ ಇಲ್ಲಿಯವರೆಗೆ ಕಳೆದ ಒಂದು 15 ದಿನಗಳಿಂದ ನಾವು ಇದನ್ನ ಗಮನ ಇಟ್ಟು ಮಾಡ್ತಾ ಇದ್ದೇವೆ. 4249 ಬೀಡಾಡಿ ವಾಹನಗಳು ಇದಾವೆ ಅಂತ ನಾವು ಗುರುತಿಸಿದ್ದೇವೆ. ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿಗೆ ಇರಬಹುದು. ಇವತ್ತು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಅಸ್ತ್ರಂ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಂ ಆಪ್ ಅನ್ನ ಮುಖಾಂತರ ತಾವು ಇಂಥ ಅನಾಥ ವಾಹನಗಳನ್ನ ರಿಪೋರ್ಟ್ ಮಾಡಿದ್ರೆ ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದು ಅನಾಥ ವಾಹನ ಅಂತ ಕಂಡು ಬಂದ್ರೆ ಅದಕ್ಕೂ ನೋಟಿಸ್ ಅಂಟಿಸ್ತೀವಿ. ಮುಂದಿನ ದಿನ ಅವುಗಳನ್ನು ತೆರವು ಮಾಡ್ತೇವೆ. ನಾನು ಇದರ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಸಾರ್ವಜನಿಕರ ಸ್ವತ್ತು ರಸ್ತೆ ಮತ್ತು ಫುಟ್ಪಾತ್ ಇದನ್ನ ಗೌರವಿಸೋದನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಆ ಸಾರ್ವಜನಿಕರ ಆಸ್ತಿಗಳನ್ನ ಅತಿಕ್ರಮಣ ಮಾಡಿದ್ರೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ.
ಇವೆಲ್ಲ ಟ್ರಾಫಿಕ್ ಪೊಲೀಸು ಸಾರ್ವಜನಿಕರು ರಿಪೋರ್ಟ್ ಮಾಡಿರೋದ್ರ ಪೈಕಿ ಇಲ್ಲಿವರೆಗೆ 1034 ವಾಹನಗಳಿಗೆ ನಾವು ಸ್ಟಿಕ್ಕರ್ ಅಂಟಿಸಿದೀವಿ. ಕಳೆದ ಒಂದು ವಾರದಿಂದ ಸ್ಟಿಕ್ಕರ್ ನೋಟಿಸ್ ಅಂಟಿಸಿದ್ದೇವೆ. ಅದರಲ್ಲಿ 72 ಜನ ಬಂದು ವಾಪಸ್ಸು ವೆಹಿಕಲ್ ಅನ್ನ ತಗೊಂಡಿದ್ದಾರೆ. ಇನ್ನ 1000 ಜನ ತಗೊಂಡಿಲ್ಲ. ಅವ್ರದ್ದು ನಾವು ನೋಟಿಸ್ ಅಂಟಿಸಿ 7 ದಿನ ಅಲ್ಲ, ಒಂದು ಎಕ್ಸ್ಟ್ರಾ 8 ದಿನ ಕೊಟ್ಟು 8 ದಿನದ ನಂತರ ಇವತ್ತು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ದಿನನಿತ್ಯ ಇನ್ನು ಮೇಲೆ ಯಾರ್ದು 8 ದಿನ 9 ದಿನ ಆಗುತ್ತೆ ಅಂತ ವಾಹನಗಳನ್ನ ನಾವು ತೆರವು ಮಾಡಿ ಸಿಟಿನ ಒಂಥರ ಈ ಗಲೀಜು ವಾಹನಗಳು ಗುಜರಿ ನೋಡೋದಕ್ಕೆ ಸಿಟಿನೂ ಗುಜರಿ ಆಗಬಾರ್ದು. ಅದು ಅವರು ಯಾರಾದ್ರೂ ಗುಜರಿ ಬಿಸ್ನೆಸ್ ಮಾಡೋಂಗಿದ್ರೆ ಅಲ್ಲಿಗೆ ಹೋಗಿ ಕೊಡಿ. ನೀವು ಬೇಡ ಅಂತ ಹೇಳಿದ್ರೆ ಅದನ್ನ ಯಾರಿಗಾದ್ರೂ ಗುಜರಿವರೆಗೆ ಮಾರಾಟ ಮಾಡಿ. ರೋಡ್ ಮೇಲೆ ತಂದು ಬಿಸಾಕ್ಬಿಟ್ಟು ರಸ್ತೆಯನ್ನ ಗುಜರಿ ಮಾಡೋದಕ್ಕೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಈ ರೀತಿ ಮಾಡಿದಾಗ. ಹಾಗಾಗಿ ಇವತ್ತಿಂದ ನಾವು ವಾಹನಗಳನ್ನ ಇಲ್ಲಿಂದ ನಿರ್ಮೂಲನೆ ಮಾಡುವಂತಹ ಕಾರ್ಯಾಚರಣೆಯನ್ನ ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದನ್ನ GBA ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ನವರ ಸಹಯೋಗದಲ್ಲಿ ಇದನ್ನ ಮುಂದುವರಿಸ್ತೇವೆ. ಬೆಂಗಳೂರಿನಲ್ಲಿ ಸುಧಾರಣೆ ಕ್ರಮಗಳಲ್ಲಿ ಇದು ಕೂಡ ಒಂದು ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ. ಒಂದಾದ್ಮೇಲೆ ಒಂದು ಹೀಗೆ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಅವುಗಳ ಕಡೆಗೂ ಕೂಡ ಖಂಡಿತವಾಗಿ ಗಮನ ಕೊಡ್ತೇವೆ. ಆದರೆ ಜನನೂ ಸಹಕಾರ ಕೊಡಬೇಕು. ಈ ರೀತಿಯಾಗಿ ವಾಹನಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಡೋದು ರೋಡ್ ಮೇಲೆ ಬೆಂಗಳೂರು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅದು ಏನು ದ್ವಂದ್ವ ಆಗುತ್ತೆ, ಅದು ಹಿಪೋಕ್ರಸಿ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗಬೇಕು ಅಂದ್ರೆ ಜನಗಳು ಸಹಕಾರ ಕೊಡಬೇಕು. ಈ ರೀತಿ ರಸ್ತೆಗಳಲ್ಲಿ ವಾಹನಗಳನ್ನ ಅನಾಥವಾಗಿ ಬಿಸಾಡೋದನ್ನ ನಿಲ್ಲಿಸಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲ ಗುಜರಿವರೆಗೆ ಮಾರಾಟ ಮಾಡಿ. ರೋಡು ಫುಟ್ಪಾತ್ ಜನಗಳಿಗೆ ಸೇರಿದ್ದು, ಅದನ್ನ ಅತಿಕ್ರಮಣ ಮಾಡಬೇಡಿ. ಆ ತರ ನಿಮ್ಮ ಏರಿಯಾದಲ್ಲಿ ಎಲ್ಲಾದ್ರೂ ಇದ್ರೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಂ ಆ್ಯಪ್ ಮುಖಾಂತರ ದಯವಿಟ್ಟು ರಿಪೋರ್ಟ್ ಮಾಡಿ ಅದನ್ನ ವೆರಿಫಿಕೇಶನ್ ಮಾಡಿ ಅಲ್ಲೂ ಕೂಡ ನಾವು ಈ ಕ್ರಮ ತೆಗೆದುಕೊಳ್ತೇವೆ. ಒಂದು ವಾರ ನಾವು ಕಾದಿದ್ದೇವೆ, ನೋಟಿಸ್ ಕೊಟ್ಟು ಈಗ 72 ಜನ ತಗೊಂಡಿದ್ದಾರೆ. 72 ಜನಕ್ಕೆ ನಾವು ಅವ್ರು ವಾಪಸ್ ವಾಹನ ಕೊಟ್ಟಿದ್ದೇವೆ. ಯಾವುದು ಏನು ಬರೀ 500 ರೂಪಾಯಿ ಏನೋ ದಂಡ ಅಷ್ಟೇ, 500 ರೂಪಾಯಿ ಕಟ್ಟಿಸ್ಕೊಂಡು ವಾಪಸ್ ಬಿಟ್ಟು ಕೊಟ್ಟಿದ್ದೇವೆ. ಆದ್ರೂ ಕೂಡ ಅವರು ಎಚ್ಚರ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಜನ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ನಮ್ಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ನಗರದಲ್ಲಿ ಆ ವ್ಯವಸ್ಥೆ ನಡೆಯೋದಿಲ್ಲ. ಕಾನೂನಿಗೆ ಗೌರವಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇವೆ. BDA ಸೈಟ್ ಇದೆ, ಯಡಿಯೂರು ಇಟ್ಟಮೂರು ಹತ್ರ ಒಂದು ಬಸ್ ಸ್ಟಾಪ್ ಹತ್ರ ಒಂದು ಸೈಟ್ ಗುರುತಿಸಿದ್ದಾರೆ. ನಾರ್ತ್ ಹತ್ರ ಒಂದು ಜಾಗ ಗುರುತಿಸಿದ್ದಾರೆ. ಸೌತ್ ಅಲ್ಲಿ ಅಲ್ಲೂ ಕೂಡ ರಾಗಿಗುಡ್ಡ ಮೆಟ್ರೋ ಹತ್ರ ಒಂದು ಸ್ಟೇಷನ್ ಇದೆ, ಕದ್ರೇನಹಳ್ಳಿ ಹತ್ರ ಒಂದು ಜಾಗ ಇದೆ, ಹೊಸೂರು ಮೇನ್ ರೋಡ್ ಹತ್ರ ಒಂದು ಜಾಗ ಹುಡುಕಿದ್ದಾರೆ, ಹಾಗೆ ಬೊಮ್ಮನಹಳ್ಳಿಯಲ್ಲಿ ಒಂದು ಜಾಗ ಹುಡುಕಿದ್ದಾರೆ. ಹೀಗೆ ಸುಮಾರು ಜಾಗಗಳನ್ನ ಹುಡುಕಿ ಅಲ್ಲಿ ಇವುಗಳನ್ನ ನಾವು 15 ದಿನ ಇಡ್ತೇವೆ. ಆ ಪೇಪರ್ ನೋಟಿಫಿಕೇಶನ್ ಕೊಡ್ತೇವೆ. ಇಲ್ಲ, ಅಲ್ಲಿ ನಾವು ಅವ್ರು ಬಂದ್ರೆ ಟೋಯಿಂಗ್ ಚಾರ್ಜಸ್ ಪ್ಲಸ್ ಪೆನಾಲ್ಟಿ ಸೇರಿ ಅವ್ರ ಹತ್ರ ಕಟ್ಟಿಸ್ಕೊಂಡು ವಾಪಸ್ ತಗೊಂಡು ಹೋಗಕ್ಕೆ ಅವಕಾಶ ಇದೆ. ಅದಕ್ಕೂ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಪಬ್ಲಿಕ್ ಅಲ್ಲಿ ಒಂದು ಪೇಪರ್ ಅಲ್ಲಿ ನೋಟಿಸ್ ಕೊಟ್ಟು ಅದನ್ನ ಹರಾಜ್ ಆಗ್ತೇವೆ. ನಮ್ಮ GBA ಅಧಿಕಾರಿಗಳನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಲಿ, ಎಲ್ಲಿ ಟೋ ಆಗಿದೆ ಅಂತ ನಾವು ಇದನ್ನ ರೆಕಾರ್ಡ್ ಅಲ್ಲಿ ನಾವು ಜನಗಳಿಗೆ ಸಿಗೋ ಹಂಗೆ ಮಾಡ್ತೇವೆ. ಅವರು ಎಲ್ಲಿಗೆ ಹೋಗಿದೆ ಅವರ ವಾಹನ ಅನ್ನೋದನ್ನು ಕೂಡ ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೇವೆ. ಅವ್ರಿಗೆ ಆದಷ್ಟು ಗೈಡ್ ಮಾಡಕ್ ಟ್ರೈ ಮಾಡ್ತೇವೆ. ಆದ್ರೆ ನೋಡಿ ಬಂದ್ಬಿಟ್ಟು ನೀವು ಹೇಗಾಗುತ್ತೆ, ಟೋಯಿಂಗ್ ಆದ್ಮೇಲೆ ಬಂದ್ಬಿಟ್ಟು ನನ್ನ ಗಾಡಿ ಎಲ್ಲೋಗಿದೆ ಗೊತ್ತಾಗಿಲ್ಲ ನನ್ಗೆ ಅಂತ ಅವ್ರೇನೋ ವಿಕ್ಟಿಮ್ಗಳ ತರ ಆಡೋದು ಇದೆಯಲ್ಲ, ಅವ್ರು ವಿಕ್ಟಿಮ್ ಅಲ್ಲ, ಸಾರ್ವಜನಿಕರು ವಿಕ್ಟಿಮ್. ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಪಬ್ಲಿಕ್ ಅಲ್ಲಿ ಹೇಳ್ತಾನೆ ಇದೀವಿ 15 ದಿನದಿಂದ. ನೀವು ಬೀಡಾಡಿ ವಾಹನ ಇದ್ರೆ ಯಾಕೆ ತಗೊಂಡೋಗಿಲ್ಲ? ಇವಾಗ ಬಂದ್ಬಿಟ್ಟು ಟೋಯಿಂಗ್ ಮಾಡ್ಬಿಟ್ರು, ಎಲ್ಲೋ ತಗೊಂಡೋಗಿ ಹಾಕ್ಬಿಟ್ರು ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಮಾತಾಡ್ತಾನೆ ಇದ್ದೀವಿ. ಮಾಧ್ಯಮದವರು ಕೂಡ ಸಾಕಷ್ಟು ಇದಕ್ಕೆ ತಾವು ಪ್ರಚಾರ ಕೊಟ್ಟಿದ್ದೀರಾ. ನಿಮ್ಗೆ ನಿಮ್ಮ ವಾಹನದ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ಇಷ್ಟು ದಿನ ಯಾಕೆ ಬಂದು ತಗೊಳ್ಳಿಲ್ಲ? ಟೋಯಿಂಗ್ ಮಾಡಿದ್ಮೇಲೆ ಎಲ್ಲೋ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಇವೆಲ್ಲ ನೀವು ದಯವಿಟ್ಟು ಆ ರೀತಿ ಬೇಜವಾಬ್ದಾರಿ ತನದ ಮಾತುಗಳು ಆಗ್ತವೆ. ನೀವು ಸಹಕಾರ ಮಾಡಿ ಜವಾಬ್ದಾರಿತನದಿಂದ ನಿರ್ವಹಣೆ ಮಾಡಿ. ಸದ್ಯಕ್ಕೆ ನಾವು ಟೋಯಿಂಗ್ ಚಾರ್ಜಸ್ ಪ್ಲಸ್ ಪೆನಾಲ್ಟಿ ಇಷ್ಟನ್ನೇ ನಾವು ಕೇಳ್ತಾ ಇದ್ದೇವೆ. ಸದ್ಯಕ್ಕೆ ಅಷ್ಟಕ್ಕೆ ಅವಕಾಶ ಇದೆ, ಅಷ್ಟನ್ನು ಮಾಡ್ತಾ ಇದ್ದೇವೆ. ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಜ, ಸಾರ್ವಜನಿಕರು ಸುಮಾರು ವಿಡಿಯೋಗಳು ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ. ಏನಂದ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ರನೇ
ಸುಮಾರು ವಾಹನಗಳು ಫುಟ್ಪಾತ್ ಅಲ್ಲಿ ಇದಾವೆ. ಇವೆಲ್ಲ ಅವಕ್ಕೆ ನಟ್ಟು ಇಲ್ಲ, ಬೋಲ್ಟು ಇಲ್ಲ, ತುಕ್ಕಿಡಿತಾ ಇದ್ದಾವೆ. ಇವುಗಳನ್ನ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಅಂತ ಸಾರ್ವಜನಿಕರು ನಮಗೆ ಸುಮಾರು ಸಂದೇಶಗಳನ್ನು ಕಳಿಸಿದ್ದಾರೆ. ಒಂದು, ನಾನು ಸ್ವಲ್ಪ ಈ ವಿಷಯದಲ್ಲಿ ವಾಸ್ತವತೆಯನ್ನು ಕೂಡ ಸಾರ್ವಜನಿಕರಿಗೆ ಹೇಳಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ ಹತ್ರ ನಿಂತಿರೋ 99% ವೆಹಿಕಲ್ಸು ಕೋರ್ಟ್ ಕೇಸ್ನಲ್ಲಿ ಶಾಮೀಲಾಗಿರ್ತವೆ, ಕೋರ್ಟ್ ಕೇಸ್ನಲ್ಲಿ ಶಾಮೀಲಾಗಿರುತ್ತೆ. ಯಾವುದೇ ಒಂದು ವಾಹನ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಕೋರ್ಟ್ನ ಅಂತಿಮ ತೀರ್ಮಾನ ಆಗೋವರೆಗೂ ನಾವು ಅದನ್ನು ವಿಲೆ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಅದನ್ನು ಅಲ್ಲೇ ಮೇಂಟೈನ್ ಮಾಡಬೇಕು. ಆದರೂ ಕೂಡ ನಾನು ಟ್ರಾಫಿಕ್ ಪೊಲೀಸ್ ಹತ್ರ ಮಾತಾಡ್ತೇನೆ ಮತ್ತು ಕೋರ್ಟ್ಗೂ ಒಂದು ಅರ್ಜಿ ಸಲ್ಲಿಸ್ತೇವೆ. ಇಂಥ ಕೇಸುಗಳು ಎಷ್ಟಿದಾವೆ ಸ್ವಲ್ಪ ಬೇಗ ನೀವು ವಿಲೆ ಮಾಡಿಕೊಡಿ. ಇಲ್ಲ ಅಂದರೆ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಪಕ್ಕ ನಿಂತಿರೋ ವಾಹನಗಳಿಗೂ ಬೇರೆ ಇಲ್ಲಿ ಇಂಥ ರೋಡ್ಗಳಲ್ಲಿ ಬಿಟ್ಟಿರೋ ವಾಹನಕ್ಕೂ ಜನಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ಜನ ಅದನ್ನೇ ಕೇಳ್ತಾರೆ. ಆದ್ರೆ ಹಾಗಾಗಿ ನಾವು ಕೋರ್ಟ್ಗೂ ಕೂಡ ನಿವೇದನೆ ಮಾಡ್ಕೊಳ್ತೇವೆ ಅಂತ ಕೇಸುಗಳನ್ನ ಬೇಗ ವಿಲೆ ಮಾಡಿಕೊಡಿ ಅಂತ. ಮತ್ತು ಅದ್ರ ಜೊತೆಗೆ ಅವ್ರಿಗೂ ಕೂಡ ಎಲ್ಲಾದ್ರೂ ಒಂದು ಲೊಕೇಶನ್ ಅಲ್ಲಿ ಶಿಫ್ಟ್ ಮಾಡಕ್ ಆಗುತ್ತಾ ಅಂತ ಪೊಲೀಸರ ಹತ್ರ ನಾನು ಮಾತಾಡ್ತೇನೆ. ವೆರಿಫೈ ಮಾಡ್ತೇವೆ. ನಾನು ಪೊಲೀಸ್ ಅವ್ರಿಗೆ ಹೇಳ್ತೇನೆ, ಈ ತರ ಯಾವ್ದಾದ್ರು ಈಗ ಅವರು ಡೈಲಿ ಯೂಸ್ ಮಾಡ್ತಾ ಇದ್ದೆ ಕಳ್ತನ ಆಗಿದೆ ಅಂತ ಹೇಳಿದ್ರೆ ಆವಾಗ ಅರ್ಥ ಆಗುತ್ತೆ. ಪೊಲೀಸರು ಬುದ್ಧಿವಂತರಿದ್ದಾರೆ, ಅವ್ರಿಗೂ ಸಾಕಷ್ಟು ಸಮಾಜ ಜ್ಞಾನ ಇದೆ, ಕಾಮನ್ ಸೆನ್ಸ್ ಇದೆ. ಅವರು ಕೇಳ್ತಾರೆ ನಿಮ್ದು ಎಲ್ಲಿ ಬಿಟ್ಟಿದ್ದಪ್ಪ ಅಂತ. ಪೊಲೀಸರ ಹತ್ರ ಯಾವ್ಯಾವ ಲೊಕೇಶನ್ ವೈಸ್ ಇದೆಲ್ಲ 4249 ಗಾಡಿದೂ GPS ಲೊಕೇಶನ್ ಇದೆ ಪೊಲೀಸ್ ಹತ್ರ. ಸೊ ಎಲ್ಲಿ ಕಳ್ತನ ಆಗಿದೆ ಅಂತ ಅವರು ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಅದಕ್ಕೂ ಇದಕ್ಕೂ ಮ್ಯಾಚ್ ಆದ್ರೆ ನಿಂದು ಕಳ್ತನ ಆಗಿಲ್ಲಪ್ಪ, ನೀನೇ ಬಿಟ್ಟು ಹೋಗಿದ್ದೆ ಅನಾಥವಾಗಿ, ನಿಂಗೆ ಬೇಡ ಆಗಿದೆ, ನಿಂಗೆ ಬೇಡ ಆಗಿರೋ ವಾಹನಕ್ಕೆ ನೀನ್ ಯಾಕೆ ಕಳ್ತನ ಅಂತ ರಿಪೋರ್ಟ್ ಕೊಡ್ತಾ ಇದೆಯಾ, ನೀನೇ ಬಿಟ್ಬಿಟ್ಟಿದ್ಯಾ, ನಿನ್ಗೆ ಸಹಾಯ ಮಾಡಕ್ಕೆ ಅವ್ರು ತಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತೀವಿ ಅಷ್ಟೇ. ಈ ತರದ್ದು ತುಂಬಾ ಇದೆ ಸರ್ GBA ವ್ಯಾಪ್ತಿಯಲ್ಲಿ. ನಿಜ, ಸುಮಾರು ಕಡೆ ಕೆಲವು ಸಾರ್ವಜನಿಕ ಆಸ್ತಿಗಳು ಕೂಡ ಫುಟ್ಪಾತ್ ಮೇಲೆ ಇದಾವೆ. ಕೆಲವು ಕಡೆ ಟ್ರಾನ್ಸ್ಫಾರ್ಮರ್ಸ್ ಇದೆ, ಕೆಲವು ಕಡೆ ಟಾಯ್ಲೆಟ್ಸ್ ಇದೆ. ಈ ರೀತಿಯಾಗಿ ಬಸ್ ಸ್ಟಾಪ್ಗಳು ಬೇಕು. ಬಟ್ ಬಸ್ ಸ್ಟಾಪ್ ಕಟ್ಟೋವಾಗ ಏನ್ ಮಾಡಿದ್ದಾರೆ, ಸರಿಯಾಗಿ ಡಿಸೈನ್ ಮಾಡದೆ ಅದನ್ನು ಕೂಡ ಒಂಥರ ಅಡ್ಡ ಆಗುವಂಗೆ ಮಾಡಿದ್ದಾರೆ. ಇವೆಲ್ಲ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, KEB ಅಂದರೆ ಎನರ್ಜಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಲಾಂಗ್ ಟರ್ಮ್ ಒಂದು ಪ್ಲಾನ್ ಹಾಕ್ಕೋಬೇಕು. ಎಲ್ಲೆಲ್ಲಿ ಜನ ಓಡಾಡೋದಕ್ಕೆ ಬೆಂಗಳೂರಿನಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಡ್ಡಿ ಇದ್ದಾವೆ, ಅದಕ್ಕೆ ಏನಾದರೂ ಒಂದು ಹೈಟಲ್ಲಿ ಮಾಡುವಂಥದ್ದು, ಎಲಿವೇಟೆಡ್ ಅಲ್ಲಿ ಮಾಡುವಂಥದ್ದು ಲಾಂಗ್ ಟರ್ಮ್ ಅವರು ಒಂದು ಕ್ಯಾಪಿಟಲ್ ಪ್ಲಾನ್ ಹಾಕ್ಕೋಬೇಕು ಅಂತ ನಾನು CM ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಜೊತೆಗೂ ಕೂಡ ನಾನು ಸಭೆ ಮಾಡಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ. ಇದಕ್ಕೊಂದು ತಕ್ಷಣಕ್ಕಂತೂ ಏನೂ ಮಾಡೋಕ್ಕಾಗಲ್ಲ. ಈಗ ಕರೆಂಟು ಕ್ರಿಟಿಕಲ್ ಸರ್ವಿಸು ನಾವೇನು ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ. ಬಟ್ ಲಾಂಗ್ ಟರ್ಮಲ್ಲಿ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು. ನಾನು ಖಂಡಿತ ಅವ್ರ ಜೊತೆ ಮಾತಾಡ್ತೇನೆ. ಎಲ್ಲ ಶಾಸಕರು ಸಹಕಾರ ಕೊಟ್ಟಿದ್ದಾರೆ, ಪಕ್ಷಾತೀತವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಒನ್ ಬೈ ಒನ್ ಎಲ್ಲ ಒಂದೇ ಸರಿ ಈ ಗಮನದಲ್ಲಿದೆ, ಅದ್ರ ಗಮನದಲ್ಲಿದೆ. ಇದೇ ತರ 1 by 1 ಟ್ಯಾಕಲ್ ಮಾಡ್ತಾ ಇದೀವಿ, ಅದನ್ನು ಮಾಡೋಣ. ಎಸ್, ಥ್ಯಾಂಕ್ ಯು.